ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಸಂಡೇ, ಬೆಳಗ್ಗೆ ಎದ್ದ ತಕ್ಷಣ ಸಂಡೇ ಪ್ರೋಗ್ರಾಮ್ಸ್ಗಳು ಸ್ಟಾರ್ಟ್ ಆಗಿದೆ. ಈಗ ಕಾಫಿ ಕುಡಿದ್ಬಿಟ್ಟು ಹೋಗ್ತೀವಿ, ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ಬಿಟ್ರೆ ಅಲ್ಲಿಗೆ ಸಂಡೇ ಪ್ರೋಗ್ರಾಮ್ ಖತಮ್. ಇನ್ನೇನಿದ್ರು ಆಸ್ ಯೂಶುವಲ್ ಡೈಲಿ ರೊಟೀನ್ ಇರುತ್ತೆ. ಹೌದು, ಇವತ್ತು ನನ್ನ ಮಿಲ್ಲಿಗೆ ಕರ್ಕೊಂಡು ಹೋಗೋದು, ಮಿಲ್ಗೆ ಕೊಟ್ಟಿಲ್ಲ ಕೂಡ ಇವತ್ತು ಸಂಡೇ ಫುಲ್ ರಶ್ ಇರೋ. ಕೊಟ್ಬಿಟ್ಟು ಬಂದ್ಬಿಡೋಣ, ಅವ್ರು ಯಾವಾಗ್ಲಾದ್ರೂ ಮಿಲ್ ಮಾಡ್ಲಿ, ಇವತ್ತು ನಾಳೆ ಅದು ತಲುಪಿಸ್ಬಿಟ್ಟು ಬಂದ್ಬಿಟ್ರೆ ಟೆನ್ಷನ್ ಇರಲ್ಲ. ಇವತ್ತು ಫ್ಲಾಕ್ಸ್ ಸೀಡ್ ಜೆಲ್ ಏರ್ ಪ್ಯಾಕ್ ಹಾಕೋಣ ಅಂತ ಮಾಡ್ಕೊಂಡಿದ್ದೀನಿ. ನೆನ್ನೆಯಿಂದ ತಲೆ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ನಲ್ಲ, ಪುನಃ ಎಣ್ಣೆ ಹಚ್ಚೋಕ್ಕೆ ಬೇಜಾರು. ಅದಕ್ಕೆ ಇದು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋದೇ ಕಷ್ಟ. ಅದು ಸಪ್ರೇಟ್ ಮಾಡೋದು, ಬಟ್ಟೆಗೆ ಹಾಕಿ ಹಿಂಡಬೇಕು ಚೆನ್ನಾಗಿ. ಮನು ಎಣ್ಣೆ ಹಚ್ಚು ಅಂತ ಬಂದರು, ಅಷ್ಟೊತ್ತಿಗೆ ಜೆಲ್ ಮಾಡ್ತಾ ಇದ್ನಲ್ಲ, ಏನಪ್ಪ ಅದನ್ನೇ ನಿನಗೂ ಹಚ್ತೀನಿ ಬಾ ಅಂತ ಅವ್ರಿಗೂ ಹಚ್ತಾ ಇದ್ದೀನಿ. ಯಾಕೆಂದರೆ ಇದು ಡ್ಯಾಂಡ್ರಫ್ಗೆಲ್ಲ ತುಂಬ ಒಳ್ಳೇದು. ನಮಗೆ ಡ್ಯಾಂಡ್ರಫ್ ಇಲ್ಲ, ಲೈಟ್ ಹಾಕು ಹೋಗ್ಲಿ. ಕೈ ನೋವು ಬಂತು, ಎರಡನ್ನೂ ಹಿಂಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊ ಹೋಗ್ಲಿ. ಇದು ಆಫ್ ಮಾಡಪ್ಪ. ಪೂಜೆ ಎಲ್ಲ ಇವಾಗ ಜಸ್ಟ್ ಮುಗೀತು. ಆ ಸಾಂಬ್ರಾಣಿ ಹೊಗೆ ಹಾಕ್ಬಿಟ್ರೆ ಒಂಥರ ಡಿವೈನ್ ಫೀಲಿಂಗು ಮನೆ ಒಳಗಡೆ, ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ಬಿಡ್ತು ಪೂಜೆ ಮುಗಿಯೋಷ್ಟೊತ್ತಿಗೆ. ಅದಕ್ಕೆ ಲಡ್ಡು ತಿಂತಾ ಇದ್ದೀನಿ. ನಿಜಾನು ಸಖತ್ತಾಗಿ ಬಂದಿದೆ. ಮಧ್ಯದಲ್ಲಿ ಡ್ರೈ ಫ್ರೂಟ್ ಲಡ್ಡು, ಸುತ್ತ ಕ್ಯಾರೆಟ್ ಲಡ್ಡು, ಚೆನ್ನಾಗಿ ಮಾಡಿದ್ದೀನಿ. ಬೇಷ್ ಮಂಜುಳ ಅನ್ನೋ ಥರ. ಈ 16x16 ಇಂಚಸ್ ಪಿಲ್ಲೋಸ್ ಬರುತ್ತಲ್ಲ, ಅದು ಬೇಕಿತ್ತಂತೆ ಮನುಗೆ. ಆರ್ಡ್ರ್ ಮಾಡು ಮಂಜು ಅಂತ ಹೇಳಿದ್ರು, ಮಾಡಿದೆ. ಪಿಲ್ಲೋ ಮಾಡಿದ್ಮೇಲೆ ಇನ್ನು ಕವರ್ ಮಾಡ್ದಲ್ಲೇ ಇರೋಕ್ಕಾಗತ್ತಾ? ಪಿಲ್ಲೋ ಕವರು ಎಲ್ಲ ಒಟ್ಟೊಟ್ಟಿಗೆ ಮಾಡಿದ್ರೆ ಪಿಲ್ಲೋಸೇ ಬಂದಿಲ್ಲ, ಕವರ್ ಮೊದಲು ಬಂದಿದೆ. ಚೆನ್ನಾಗಿದೆ. ಒಂದೊಂದು ಥರ ಡಿಫ್ರೆಂಟ್ ಪ್ರಿಂಟ್ಸ್ ಇದೆ. 2 ಸೆಟ್ ಕವರ್ ಆರ್ಡ್ರ್ ಮಾಡಿದೆ, ಅದರಲ್ಲಿ ಒಂದೇ ಸೆಟ್ ಬಂದಿರೋದು. ಇದೊಂದು ರಾಣಿ ಪಿಂಕ್ ಚೆನ್ನಾಗಿದೆ. ಇದೊಂದು ಗ್ರೀನ್ ವಿತ್ ಬ್ಲೂ, ಬ್ಲಾಕ್ ವಿತ್ ಎಲ್ಲೋ, ಇದು ಆರೆಂಜ್ ವಿತ್ ಗ್ರೀನು, ಇದು ಅಷ್ಟೇ ಮಲ್ಟಿ ಕಲರ್. ಅದನ್ನೇ ಮನು ಅಂತ ಇದ್ರು, ಒಂದೊಂದು ಥರ ಪ್ರಿಂಟ್ ಇದೆಯಲ್ಲ ಮಂಜು, ಕಲರ್ಫುಲ್ ಆಗಿದೆ ಎಲ್ಲ ಒಂದೊಂದು ಅಂತ. ಚೆನ್ನಾಗಿರತ್ತೆ, ಒಂದೇ ಥರ ಯೂನಿಫಾರ್ಮ್ ಆಗಿ ಹಾಕೋ ಥರ ಈ ಥರ ಡಿಫ್ರೆಂಟ್ ಆಗಿ ಹಾಕೋದು ಚೆನ್ನಾಗಿರತ್ತೆ ಅಂತ ಮಾಡಿದೆ. ಇವಾಗ ಹೋಗೋಣ ಕಿಚನ್ಗೆ ಎಂಟ್ರಿ. ಆಸ್ ಯೂಶುವಲ್ ಅಡುಗೆ ಒಂದು ಮುಗಿಸ್ಬಿಟ್ಟು ಬಂದ್ಬಿಟ್ರೆ ಆಯಿತು. ಏನಿಲ್ಲ, ಸಂಡೇ ಇರೋದ್ರಿಂದ ವೆಜ್ಜು ಆಸ್ ಯೂಶುವಲ್ ದಾಲ್ ಫ್ರೈ, ರೈಸ್ ಮಾಡಿ ಊಟ ಮಾಡ್ಬೇಕಂದ್ರೆ ರಾಗಿ ಮುದ್ದೆ ಮಾಡ್ಕೊಂಡ್ರೆ ಆಯಿತು. ಮನು ಸ್ನಾನ ಮಾಡ್ತಾ ಇದ್ದಾರೆ ಇವಾಗ. ಅವ್ರು ಬಂದು ದೀಪ ಹಚ್ಚಿ ಅಂದ್ರೆ ಇನ್ನೇನು ಹೊಟ್ಟೆ ಹಸಿವು ಮಂಜು ಅಂತಾರೆ. ಬೆಳಗ್ಗೆ ಇಡ್ಲಿ ತಿಂದಿರೋದು ಇಬ್ರು. ಮೊನ್ನೆ ನಾನು ಮಾಲ್ಟ್ ಮೆಟೀರಿಯಲ್ನ ಎಲ್ಲ ಹುರಿದು ಇಟ್ಟಿರೋದು, ಮಿಲ್ಲಿಗೆ ಕೊಡಕ್ಕಾಗಿಲ್ಲ. ಇವತ್ತಾದ್ರೂ ಹೋಗಿ ಕೊಟ್ಬಿಟ್ಟು ಬರೋಣ ಅಂದ್ರೆ ಮನು ಬ್ಯುಸಿ ಇದ್ದಾರೆ. ಏನಪ್ಪಾ ನಾನೇ ಹೋಗಿ ಬರ್ಲಾ ಮಿಲ್ಗೆ? ಹೋಗ್ಬಿಡ್ಬಾ, ಕೊಟ್ಬಿಟ್ಟು ಬರ್ತೀನಿ. ಬರಲ್ಲ ನೀನು ಬ್ಯುಸಿ ಹಂಗಾರೆ? ನನಗೆ ಬ್ಯುಸಿ, ಇದು ಎಡಿಟ್ ಮಾಡ್ತಾ ಇದ್ದೀನಿ ನಿನ್ನ ವಿಡಿಯೋ. ಓಕೆ, ಕಂಟಿನ್ಯೂ. ಓಕೆ. ಆಮೇಲೆ ನಂದೇ ಕೆಲಸ ಡಿಲೇ ಆಗತ್ತೆ. ಅಲ್ಲೇನು ನಿಂತ್ಕೊಂಡು ಮಾಡಿಸ್ಕೊಂಡು ಬರೋದೆಲ್ಲ ಏನಿರಲ್ಲ, ಅಲ್ಲಿ ಕ್ಯೂ ಎನಿ ಟೈಮ್ ಇದ್ದೇ ಇರುತ್ತೆ. ಅಂದರೆ ಎಲ್ಲ ಇಟ್ಬಿಟ್ಟು ಹೋಗಿರ್ತಾರೆ. ನಂತರನೇ ನಮ್ಮ ಟರ್ನ್ ಬಂದಾಗ ಹಾಕಿ ಕೊಡ್ತಾರೆ. ಹೋಗಿ ಕೊಟ್ಬಿಟ್ಟು ಆದಮೇಲೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಬರೋದಷ್ಟೇನೆ. ಮಾಲ್ಟು ಇದಿದು ಮೈಸೂರು ಬೇಳೆ ಪೌಡ್ರು. ಇದು ಮುಖಕ್ಕೆ ಹಾಕೋಕ್ಕೆ ಸಣ್ಣಕ್ಕೆ ಬಿಡಬೇಕು. ಇದು ಮಾಲ್ಟ್ ಪೌಡ್ರು ಸಣ್ಣಕ್ಕೆ ಬಿಡಬೇಕು. ಸರಿ, ಅದೇ ಇದನ್ನ ಕಡಲೆಬೇಳೆ ಮೇಲೆ ಹಾಕ್ಬೋದು, ಓಕೆ. ಹಾಂ, ಆದರೆ ಅದು ಮಾತ್ರ ರಾಗಿ ಮೇಲೆ ಹಾಕೋದು ಚೆನ್ನಾಗಿ ಬರುತ್ತೆ. ಹೌದಾ? ಅಂದರೆ ಯಾವಾಗ ಕೊಡ್ತೀರಾ? ಪರವಾಗಿಲ್ಲ, ಇಟ್ಕೊಂಡು ಮಾಡಿಬಿಟ್ಟು ಅದೇ ಬಿಸಿ ಆರಕ್ಕೆ ಇಟ್ಕೊಡಿ. ನಂಗೊಂದು ಫೋನ್ ಮಾಡ್ತೀರಾ? ಒಂದು ಫೋನ್ ನಂಬರ್ ತಗೊಳ್ಳಿ. ಹಾಂ, ಮಿಲ್ಲಿಗೆ ಕೊಟ್ಬಿಟ್ಟು ಅಲ್ಲೇ ತರಕಾರಿಗಳನ್ನ ತಗೊಂಡು ಬಂದೆ. ನುಗ್ಗೆಕಾಯಿ ತೊಗೊಂಡು ಬಂದೆ. ಇವತ್ತು ಹೆಂಗೂ ಬೇಳೆ ಸಾರು ಮಾಡಿದ್ದೀನಲ್ಲ, ಇವಾಗ ಸಪ್ರೇಟ್ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡೋಣ ಅಂತ. ಟೊಮೆಟೊ ತಗೊಳ್ಳೋದೇ ಕಷ್ಟ ಆಗೋಗಿದೆ. ಮಳೆ ಜಾಸ್ತಿ ಆಗಿರೋದಕ್ಕೆ ಎಲ್ಲ ಫುಲ್ಲು ಹುಳ ಹೋಗ್ತಾ ಇದೆ. 3 ಅಂಗಡಿ ಸುತ್ತಿದಾಯ್ತು ನಾನು ಟೊಮೆಟೊಗೆ. ಕೊನೆಗೆ ಒಂದು ಕಡೆ ಚೆನ್ನಾಗಿ ಸಿಕ್ತು. ಅದರಲ್ಲೂ ಆರಿಸ್ಕೊಂಡು ಅರ್ಧ ಗಂಟೆ ಆಯಿತು ಆರಿಸ್ಕೊಳ್ಳೋಕ್ಕೆ. ಏನು ಬನ್ನು, ನಿಂಗೊಂದು ಕಾಮಿಡಿ ಗೊತ್ತಾ? ಮಿಲ್ಗೆ ಹೋಗಿದ್ನಲ್ಲ, ಅವ್ರು ಕೇಳ್ತಾ ಇದ್ರು, ಅಕ್ಕ ಅಂಕಲ್ ಹೆಂಗಿದ್ದಾರೆ ಅಂತ. ಚೆನ್ನಾಗಿದ್ದಾರೆ ಅಂದೆ. ಆಮೇಲೆ ಹುಷಾರ ಇವಾಗ ಅಂಕಲ್ಗೆ? ಹುಷಾರು ಅಂತಂದೆ. ಹುಷಾರಾಗಿದ್ದಾರೆ. ಅದೇ ಮಾಮೂಲಿ ಏಜ್ ಫ್ಯಾಕ್ಟರು. ನಾನು ಅಂಕಲ್ ಅಂದರೆ ನಿಮ್ಮ ಡ್ಯಾಡಿನ ಕೇಳ್ತಾವ್ರೆ ಅಂತ ನಾನು ಯೋಚನೆ. ಅಂಕಲ್ ಅಂದ್ರಲ್ಲ, ಮಾಮೂಲಿ BP ಶುಗರು ಇದೆ ಅಂತ. ಅಲ್ಲ, ಜೋಳದ ರೊಟ್ಟಿ ತಿನ್ನಿಸಿ ಅಕ್ಕ, ರೈಸ್ ಕಮ್ಮಿ ಮಾಡಿಸಿ. ನೀವು ಸ್ವಲ್ಪ ಹೋಟ್ಲಲ್ಲಿ ಜಾಸ್ತಿ ತಿಂತೀರಾ ಅಲ್ವಾ? ಜಾಸ್ತಿ ಏನಿಲ್ಲ, ಅದೇ ಮಾಡೋಕ್ಕಾಗಿಲ್ಲ ಅಂದರೆ ಹೋಟ್ಲೆ ಗತಿ ಅಂತ. ನಾನು ಆಮೇಲೆ ಯಾಕೋ ಯಾವ ಅಂಕಲ್ ಕೇಳ್ತಾ ಇದ್ದೀರಾ ನೀವು ಅಂತಂದೆ. ಅದೇ ನಿಮ್ಮ ಜೊತೆ ಬರ್ತಿರ್ತಾರಲ್ಲ ನಿಮ್ಮನ್ನು ಕರ್ಕೊಂಡು. ಅಯ್ಯೋ, ನಾವು ನಮ್ಮ ಹಸ್ಬೆಂಡು ಅಂಕಲ್. ನಾನು ಅಕ್ಕ ಅಂತ ಇವರು ಅಂಕಲ್ ಅಂತೆ. ಅವತ್ತಿಲ್ಲೂ ಒಂದು ಹುಡುಗಿ ಹಂಗೆ ಅಂತ ಆಯ್ತು, ಅಕ್ಕ ಅಂಕಲ್ ಹೋಗ್ತಿದ್ದಾರೆ ಇಲ್ಲಿ ಅಂತ. ಅದಕ್ಕೆ ಬಿಡು, ಅಲ್ಲಿ ಯಾವುದೋ ಒಂದು ಅಜ್ಜಿ ನಿಂಗೆ ಆಂಟಿ ಹೇಳಿದಕ್ಕೆ ನೀನು ಹುಡ್ಕೋಗ್ಬಿಟ್ಟಲ್ಲ, ಅದನ್ನೇ ಹೇಳು.
ಅಂತವ್ರೇ ಅಲ್ಲ. ಅಜ್ಜಿ ನನ್ನನ್ನಲ್ಲ, ನಾನು ಅವ್ರನ್ನ ಅಜ್ಜಿ ಅಂದಿದ್ದಕ್ಕೆ ಅವ್ರು ನನ್ನ ಅಜ್ಜಿ ಅಲ್ಲ ಕಣವ ಆಂಟಿ, ನಿನ್ನ ವಯಸ್ಸು ಮಗಳವ್ರೆ ನನಗೆ ಎಂದಿದ್ದು. ಅವ್ರದ್ದು ತಲೆ ಸೇಮ್ ಹಿಂಗೇನೆ ನೋಡಿ, ಕೂದಲು ಬೆಳ್ಳಕ್ಕಿರೋರ್ನೆಲ್ಲ ನಾವು ವಯಸ್ಸಾಗಿದೆ ಅನ್ಕೊಬಿಡ್ತೀವಿ. ಅಲ್ಲಿ ದೇವಸ್ಥಾನದ ಹತ್ರ ಒಬ್ರು ಕುತ್ಕೊಂತಾರೆ, ಅವ್ರದ್ದು ಕೂದಲೆಲ್ಲ ಫುಲ್ ಬೆಳ್ಳಕ್ಕಾಗಿದೆ. ನಾನು ಅಜ್ಜಿ ಅಜ್ಜಿ ಅಂತಿದ್ದೆ, ಅವ್ರಂಗೆ ಅಂತ ಇದ್ರು ಅವತ್ತು, ಅದನ್ನ ಹೇಳ್ತಾ ಅವ್ರೆ. ಅದಕ್ಕೆ ಮನು ಹೇಳೋದು, ಅಯ್ಯೋ ಇನ್ನೊಂದು ಯಾರು ಏನು ಅಜ್ಜಿ ಅಂದ್ಲಿ, ತಾತ ಅಂದ್ಲಿ, ಅಂಕಲ್ ಅಂದ್ಲಿ, ವಯಸ್ಸು ಅಷ್ಟೇ ಇರುತ್ತೆ, ಕಮ್ಮಿನೂ ಆಗಲ್ಲ. ತಲೆನೇ ಕೆಡ್ಸ್ಕೊಳಲ್ಲ, ನೀನ್ ತಲೆ ಕೆಡ್ಸ್ಕೊಂಡು ನಿಂಗೆಲ್ಲ ಕೂದಲು ಕಿತ್ಕೊಂತಿರ್ತೀಯ. ನಾನು ಏನ್ ತಲೆ ಕೆಡಿಸ್ಕೊಳ್ಳಲ್ಲ, ಹೇಳಿದ್ದಷ್ಟೇನೆ. ಆಗ ಒಂಥರ ನಮ್ಮ ಬಗ್ಗೆ ನಮಗೆ ಖುಷಿ ಆಗತ್ತೆ. ಹಂಗಂತ ನಮ್ಮ ವಯಸ್ಸೇನು ಕಮ್ಮಿ ಆಗತ್ತಾ ಇಲ್ಲ ಜಾಸ್ತಿ ಆಗತ್ತಾ? ಇದ್ದಷ್ಟೇ ಇರುತ್ತೆ, ಏನು ಇಂಪ್ಯಾಕ್ಟ್ ಆಗಲ್ಲ. ನುಗ್ಗೆಕಾಯಿ ಬೇಯಿಸ್ಬಿಟ್ಟು ಬೇಳೆ ಒಳಗಡೆ ಮಿಕ್ಸ್ ಹೊಡೆದೆ, ಇವಾಗ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಮುಗ್ದೋಗ್ಬಿಡತ್ತೆ ನಂದು. ಈಗ ನೋಡಿದ್ರೆ ಮನು ಹೊಟ್ಟೆನೇ ಅಶ್ವಿಲ್ಲ ಮಂಜು ಅಂತಿದ್ದಾರೆ. ಅದೇನು ರೈಸ್ ಮಾಡಬೇಕಾ ಬೇಡವಾ ಗೊತ್ತಿಲ್ಲ. ಯೂಶಲಿ ನಾನು ಮಾಡಿಬಿಟ್ಟು ಎಲ್ಲ ಇಟ್ಕೊಳ್ಳಲ್ಲ, ಅವಾಗವಾಗ ಬಿಸಿ ಮಾಡ್ಕೊಂಡು ತಿಂದ್ರೇನೆ ಸಮಾಧಾನ. ಏನಪ್ಪಾ ರೈಸ್ ಗಿಡ್ಲ ಏನು? ಈಗ ನಂಗೆ ಹೊಟ್ಟೆ ಹಸಿತಾ ಇಲ್ಲ, ನಾನು ಆಮೇಲೆ ತಿಂತೀನಿ. ಹಂಗಾರೆ ಇಡಲ್ಲ, ನಿಂಗೆ ಬೇಕು ಅಂದಾಗ ಹೇಳು, ರೈಸ್ ಇಟ್ಕೊಡ್ತೀನಿ. ಬಟ್ ಈಗ ನಿಮ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಕೊಡ್ಲೇಬೇಕು. ಏನು ಕೊಡಲ್ಲ ನಾನು, ಕೊಡಲ್ಲ 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 ಅಷ್ಟು ಅಲ್ಲ ಮನು. ಅವಾಗ್ಲಿಂದ ಅಷ್ಟೊಂದು ಲಡ್ಡು ತಿಂತಾ ಇದೀಯ, ಅದ್ರ ಮೇಲೂ ಕಾಫಿ ಬೇಕು ಅನ್ಸ್ತಾ ಇದೆಯಾ ನಿಂಗೆ? ನನಗೆ ಅನ್ಸುತ್ತೆ, ನಿನಗೆ ಅನ್ಸ್ಲಿಲ್ಲ ಅಂದ್ರೆ ಈಗೇನು ಬೇಕಾ ಕಾಫಿ? ಕೊಡ್ಲಿಲ್ಲ ಅಂದ್ರೆ ಮಾಡಿಸ್ಕೊಡ್ತೀನಿ. ನನ್ನ ಅಡುಗೆ ಮನೆ ಕೆಲಸ ಮುಗೀತು. ಲೈಟ್ಗಳೆಲ್ಲ ಆಫ್ ಮಾಡ್ಕೊಂಡು ಹೋಗ್ಬಿಟ್ರೆ ಮನು ಕಾಫಿ ಮಾಡ್ಕೊಂಡು ಇಲ್ಲಿ ಅವರೆಕಾಯಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬರ್ತಾ ಅಲ್ಲೇ ಅವರೆಕಾಯಿ ತಂದಿದೆ, ಅಪರೂಪದಲ್ಲಿ ಅಪರೂಪ ನಾನು ತರೋದು. ಕೂತ್ಕೊಂಡು ಬಿಡಿಸ್ಕೊಳ್ಳೋಣ ಅಂತ ತಳಪ್ಪ. ಸೊ ಈ ಅವರೆಕಾಯಲ್ಲಿ ಲಡ್ಡು ಮಾಡೋಣ ಅನ್ಕೊಂಡಿದ್ದೀನಿ. ಸುಮ್ಮನೆ ಸಾಕು, ಅವರೆಕಾಯಿ ಬೇಯಿಸ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಉಂಡೆ ಮಾಡೋಣ ಅನ್ಕೊಂಡಿದ್ದೀನಿ. ಬೇಡ ಬೇಡ ಸುಮ್ಮನೆ ಏನು ಬೇಡ, ಈಗ ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೇ ಬೇಡ. ನಮ್ಮ ಕೈನಲ್ಲಿ ಆಗಲ್ಲ. ಏನು ಒಂದ್ಸರಿ ಏನೋ ತಡ್ಕೋಬಹುದು ಮನುಷ್ಯ ಅಂತ. ಅದಕ್ಕೆ ಬೆಳಗ್ಗೆಯಿಂದ ಹೋಯ್ತಾ ಬರ್ತಾ ತಿನ್ ಫುಲ್ ಕಾಲಿನೇ ಮಾಡಾಕ್ಬಿಟ್ಟವ್ರಲ್ಲಿ. ಕರೆಕ್ಟ್ ಆಗಿ ಇನ್ಮೇಲೆ ಲಡ್ಡು ಅಂದ್ರೆ ಮನು ಎದ್ರುಕೊಂಡ್ಬಿಡ್ತಾರೆ. ಬಂದರು ಕೈ ತುಂಬ ಹಿಡ್ಕೊಂಡು ಬಂದರು. ಆಯ್ತಾ? ಎಲ್ಲ ಆಯ್ತು. ಕೊಟ್ಟು ಬಂದಿದ್ದು ನಾವು, ಈಸ್ಕೊಂಡು ಬಂದಿದ್ದು ಇವರು. ಚೆನ್ನಾಗಿ ಮಾಡೋರಂತ ಅದ್ರಲ್ಲೇ ಮೆಷಿನ್ ಮಾಡೋದೇನು ಅವ್ರ ಮಾಡ್ತಾನೆ. ಎರಡು ಮೂರು ಸರಿ ಬಿಡಬೇಕು ಪೌಡರು, ನುಣ್ಣಗೆ ಸಣ್ಣಗೆ. ಅವ್ರು ಹೇಳಿ ಬಂದಿದ್ದೆ ಮಾಲ್ಟ್ಗೆ ಅಂತ. ನಾನು ಚೆನ್ನಾಗಿ ಮಲ್ಕೊಂಡು ಎದ್ದು ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು. ಅಷ್ಟೊತ್ತಿಗೆ ಜೋರು ಮಳೆ ಬಂದು ನಿಂತಿದೆ. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಹಾಲು ಖಾಲಿಯಾಗಿ ಅಲ್ಲೇ ಹಾಲು ತಗೊಂಡು ಇದೆಲ್ಲ ತಗೊಂಡು. ಮನುಗೇನೋ ಕಣ್ಣು ಒಳಗಡೆ ಗುಳ್ಳೆ ಆಗ್ಬಿಟ್ಟಿದೆಯಂತೆ. ಏನು ಕಮ್ಮಿ ಆಯ್ತಾ ಏನದು? ಹಾಕ್ಬೇಕು, ಇನ್ನು ಇವಾಗ ಹಾಕಿದ್ಮೇಲೆ ನಾಳೆ ನಾಡ್ದಕ್ಕೆ ರೆಡಿ ಹೋಗುತ್ತೆ. ಏನಕ್ಕಂತದಾಗಿರೋದು? ಅದು ಆಗ್ತಾ ಇರ್ತಿದ್ದು ಅವಾಗ ಅದು ಕ್ವೈಟ್ ಕಾಮನ್. ಇವಾಗ ನೋಡಿ ಇದು ಕೊಟ್ಟು ತಗೊಂಬಂದ, ಇದೇ ಇನ್ನೊಂದಿದೆ. ಬಟ್ ಏನಂದ್ರೆ ಅದು ಆಲ್ರೆಡಿ ಎಕ್ಸ್ಪೈರಿ ಡೇಟ್ ಬಂದ್ಬಿಡುತ್ತೆ. ಅದು ನೋಡಿದ್ದೀನಿ ನಾನು, ಬಿಡು. ಅವ್ರದ್ದು ಸ್ವಲ್ಪ ಹೀಟ್ ಬಾಡಿ, ಅದಕ್ಕೆ ಅವಾಗವಾಗ ಈ ಸ್ಕಿನ್ ಎರಡು ಒಂದೇ ಅಲ್ಲ, ಚಿಕ್ಕದು ದೊಡ್ಡದು ಅಷ್ಟೇ. ಅದಕ್ಕೆ ಅವಾಗವಾಗ ಅವ್ರಿಗೆ ಈ ಪಿಂಪಲ್ಗಳು, ಈ ಕಣ್ಣೊಳಗಡೆ ಗುಳ್ಳೆ ಎಲ್ಲ ಆಗ್ತಾ ಇರತ್ತೆ. ಹೋಗೋಣ, ಕಾಫಿ ಮಾಡ್ಲಾ? ಕಾಫಿ ಮಾಡು, ಅರ್ಜೆಂಟಾಗಿ ಕುಡಿಬೇಕು. ನಾನೇ ಮಾಡ್ತೀನಿ ಈಗ, ನೀನು ಬೇಡ ಅಂದ್ರೂ ನನಗೂ ಅರ್ಜೆಂಟಾಗಿ ಕುಡಿಬೇಕು. ಇದಾದ್ಮೇಲೆ ಹೊರಗಡೆ ಹೋಗೋಣ ಹೆಂಗೆ? ಇಲ್ಲ, ಈಗ ಸದ್ಯಕ್ಕೆ ಬೇರೆ ಏನೋ ಪ್ರೋಗ್ರಾಮ್ ಇದೆ, ಅದನ್ನ ಮಾಡೋಣ. ಅದಾದ್ಮೇಲೆ ಆಮೇಲೆ ನೋಡೋಣ. ಅಷ್ಟೊತ್ತಿಗೆ ಅಂಗಡಿ ಎಲ್ಲ ಮುಚ್ಕೊಂಡು ಹೋಯ್ತಾರೆ. ಅವಾಗ ಏನು ಮಾಡೋಕ್ಕಾಗಲ್ಲ. ನಾನು ಏನಾದ್ರು ಒಂದು ಪ್ಲ್ಯಾನ್ ಮಾಡಿರ್ತೀನಿ, ನಮ್ಮ ಯಜಮಾನ್ರು ಬಂದ್ಬಿಟ್ಟು ನೀಟಾಗಿ ಅದಕ್ಕೆ ಟುಸ್ ಪಟಕ್ ಅಂದ್ಬಿಡ್ತಾರೆ. ರೀಸೆಂಟಾಗಿ ಕುರ್ತಾಗಳು ತಗೊಂಡಿದ್ದೆ ನೋಡಿ, ಒಂದು 3. ಇದಕ್ಕೆ ಮ್ಯಾಚಿಂಗ್ ಲೆಗ್ಗಿನ್ ಇದೆ ನನ್ನ ಹತ್ರ ಅಂದ್ಕೊಂಡು ಅವತ್ತು ತಗೊಂಡಿರ್ಲಿಲ್ಲ, ಹಂಗೆ ಬಂದ್ಬಿಟ್ಟಿದೆ. ಇವಾಗ ನೋಡಿದ್ರೆ ಹಬ್ಬಕ್ಕೆ ಹಾಕೊಳ್ಳೋಣ ಇದರಲ್ಲಿ ಯಾವುದಾದ್ರೂ ಒಂದು ಅಂತ. ಲೆಗ್ಗಿನು ಒಂದಕ್ಕಿಲ್ಲ, ಈ ಗ್ರೀನ್ಗೆ ಯಾವುದು ಸೂಟೇ ಆಗ್ತಾ ಇಲ್ಲ. ಇನ್ನು ಇದಕ್ಕಿದೆ ಲೆಗ್ಗಿನು, ಬಟ್ ಅದು ಹಾಳಾಗೋಗ್ಬಿಟ್ಟಿದೆ. ಸುಮಾರು ಲೆಗ್ಗಿನ್ಗಳಿದೆ, ನಾನು ಯೂಸ್ ಮಾಡ್ತೀನೋ ಬಿಡ್ತೀನೋ. ಆ ಕಲರ್ಗಳು ಇಷ್ಟ ಆಗಿದ್ರೆ ತೆಗೆದಿಟ್ಕೊಂಡಿರ್ತೀನಿ. ಹಂಗಾಗಿ ಬಂದು ಫಸ್ಟ್ ಮನೇಲಿ ಚೆಕ್ ಮಾಡ್ಬಿಟ್ಟು ಆಮೇಲೆ ನೋಡೋಣ ಅಂದ್ಕೊಂಡಿದ್ದೆ. ಅದು ಹಾಳಾಗಿದೆ ಅಲ್ಲ, ಅದ್ರದ್ದು ಹೋಗಿ ತಗೊಂಡು ಬರೋಣ ಅಂತ ಅನ್ಕೊಂಡು ಹಂಗೆ ಮನುಗೂ ಶಾಪಿಂಗ್ ಮಾಡೋಣ ಹಬ್ಬಕ್ಕೆ ಅಂತ ಅನ್ಕೊಂಡಿದ್ದೆ. ಅದೇನೋ ಶಾಪಿಂಗ್ ಅಂದರೆ ಇಂಟ್ರೆಸ್ಟೇ ತೋರಿಸಲ್ಲ ಈ ಮನು. ಬೇಡವಂತೆ ಅವ್ರಿಗೆ ಬಲವಂತ ಮಾಡ್ಕೊಡ್ಸಕ್ಕಾಗತ್ತಾ? ಬೇಡ ಬಿಡಿ, ಅದಕ್ಕೆ ನಾವೇ ತಗೊಳ್ಳೋಣ ಅನ್ಕೊಂಡು ಹೋಗ್ಬರೋಣ. ನಡಿ ಹೋಗೋಣ. ಬಟ್ ನೀನು ಒಬ್ಳೆ ಹೋದ್ರೆ ಆಗಲ್ವಾ? ಒಬ್ಳೆ ಹೋದ್ರು ಆಗತ್ತೆ, ವಾಕಿಂಗ್ ಹೋಗೋಣ ಬಾ ಅಂತ ಕರೀತಾ ಇದ್ದೀನಿ. ಏನು ಇಲ್ಲೇ ತಾನೇನು ಗಾಡಿಲ್ಲ ಹೋಗೋದು? ನೋಡೋಣ,
ಯೋಚನೆ ಮಾಡ್ತೀನಿ, ಇನ್ನೂ ಟೈಮ್ ಇದೆ, ಕಾಫಿ ಎಲ್ಲ ಕುಡಿಬೇಕಲ್ಲ, ಕುಡ್ಕೊಂಡು ಯೋಚನೆ ಮಾಡ್ತೀನಿ. ಈ ಕಾಫಿನ 8 ಗಂಟೆ ಮನು ಹಾಲು ಬಿಸಿ ಮಾಡ್ದಲ್ಲಪ್ಪ ನೀನೆ. ನಾನ್ ಕೆಟ್ಟೋಗತ್ತೆ ಅಂತ ಬಿಸಿ ಮಾಡಿಟ್ಟೆ ಅಷ್ಟೇ, ನಿಂಗೆ ಕಾಫಿ ಮಾಡೋಕೆ ಅಂತ ಬಿಸಿ ಮಾಡಿ. ಆಯ್ತು, ಅದು ಕೆಟ್ಟೋಗಕ್ಕೆ ಮುಂಚೆ ಒಂದು ಎಷ್ಟು ಕುಡಿಯೋಕ್ಕಾಗತ್ತೆ ಅಷ್ಟು ಹುಡ್ಕೊಬಿಡೋಣ. ಕೆಟ್ಟೋಗಿದ ಮುಂಚೆ ಏನೋ ಒಂದು ಹೋಟೆಲ್ ಕಾಫಿ ಮಾಡೋ ಥರ ಮಾಡ್ಬೇಕಷ್ಟೇ ಅವರು. ಸೊ ಮಂಜುಗೆ ಏನೋ ಲೆಗ್ಗಿಂಗ್ ಬೇಕಿತ್ತಂತ ಇಲ್ಲೇ ತಗೊಂಡಿದ್ದಲ್ವ ಕುರ್ತಾ, ಅದಕ್ಕೋಸ್ಕರ ಇಲ್ಲಿಗೆ ಬಂದು. ಬಟ್ ಅನ್ಫಾರ್ಚುನೇಟ್ಲಿ ಮಂಜುಗೆ ಲೆಗ್ಗಿಂಗ್ ಸಿಗ್ಲಿಲ್ಲ ಅಲ್ಲ. ಸಿಕ್ತು, ಬಟ್ ಅದೇ ಪ್ರಾಡಕ್ಟು ಆನ್ಲೈನಲ್ಲಿ ಕಮ್ಮಿ ಪ್ರೈಸಿಗೆ ತೊಗೊತೀನಿ, ಅಂದರೆ ಅದೇ ಕಲ್ಲರು. ಇಲ್ಲೂ ಸಿಗ್ಲಿಲ್ವಾ? ಇಲ್ಲೂ ಸಿಗಲಿಲ್ಲ. ಇದು ಎರಡನೇ ಅಂಗಡಿ, ಅಂದರೆ ಇದು ಫಸ್ಟ್ ಬಂದು ನೋಡ್ದು ಇಲ್ಲಿ ಬೇಡ ಅಂದ್ಬಿಟ್ಟು ಇನ್ನೊಂದು ಅಂಗಡಿಗೆ ಹೋದು, ಅಲ್ಲಿ ನೋಡಿದ್ರು ಅವರು ಇಲ್ಲಿಗೆ ಕಳಿಸಿದ್ರು ವಾಪಸ್ಸು. ತಿರ್ಗಾ ಇಲ್ಲಿಗೆ ಬಂದು ಇಲ್ಲಿ ತಿರ್ಗಾ ಸಿಗ್ಲಿಲ್ಲ. ಈಗ ಆನ್ಲೈನಲ್ಲಿ ಹುಡ್ತಾರೆ. ಇಲ್ಲೂ ಸಿಗಲಿಲ್ಲ, ಆನ್ಲೈನೇ ಆನ್ಲೈನಲ್ಲಿ ಹೆಂಗೆ ಗೊತ್ತಾಗುತ್ತೆ ಕಲರ್ ಗೊತ್ತಾಗತ್ತಾ? ಸುಮ್ಮನೆ ಹೋಗಿ ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಬಂದಂಗೆ ಆಯಿತು. ಲೆಗ್ಗಿನ್ ಏನೋ ಸಿಕ್ತು, ಲೆಗ್ಗಿನ್ ಅಲ್ಲ, ಸ್ಟ್ರೈಟ್ ಕಟ್ ಪ್ಯಾಂಟ್ ನೋಡ್ತಾ ಇದ್ದೆ ನಾನು, ಅದೇನೋ ಸಿಕ್ತು. ಬಟ್ ಯಾಕೋ ಸ್ವಲ್ಪ ಓವರ್ ಪ್ರೈಸ್ಡ್ ಅನಿಸ್ತು. ಅದನ್ನೇ ನಾನು ಆನ್ಲೈನಲ್ಲಿ ನೋಡಿದ್ರೆ ಕಮ್ಮಿಗೆ ಸಿಗತ್ತೆ ಅಂದ್ಕೊಂಡು ಬೇಡ ಅಂದ್ಕೊಂಡು ಬಂದೆ. ಇಷ್ಟಿತ್ತು ಇವತ್ತಿನ ನಮ್ಮ ದಿನ. ನಥಿಂಗ್ ಮಚ್, ಸಿಂಪಲ್ಲಾಗಿ ಸ್ವೀಟಾಗಿ ಹೋಯ್ತು ಇವತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಹಾಗೆ ವಿತೌಟ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸು ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.